ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕಥೆಗೆ ಸ್ವಾಗತ. ಈ ದಿನದ ಕತೆ ಕರ್ತನಿಗೆ ಸ್ತೋತ್ರ. ದೇವಾಲಯದಲ್ಲಿ ನಡೆಯುತ್ತಿದ್ದ ಆರಾಧನೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಾ ಇದ್ದಂಥ ಒಬ್ಬ ಯವನಸ್ಥನಿದ್ದನು. ಅವನು ಆರಾಧನೆ ಸಮಯಗಳಲ್ಲಿ ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ ಎಂಬುದಾಗಿ ದೊಡ್ಡ ಧ್ವನಿಯಿಂದ ಹೇಳುತ್ತಾ ಇದ್ದ. ಬೋಧಕರು ಅವನ ಉತ್ಸಾಹವನ್ನು ಕುಗ್ಗಿಸಲು ಇಷ್ಟವಿಲ್ಲದೆ ಯಾವಾಗಲೂ ಆರಾಧನೆ ಸಮಯದಲ್ಲಿ ಮೌನವಾಗಿರುತ್ತಾ ಇದ್ದರು. ಒಂದು ಸಾರಿ ಒಬ್ಬ ದೊಡ್ಡ ಬಿಷಪ್ ಅವರ ಆರಾಧನೆಯಲ್ಲಿ ಭಾಗವಹಿಸ್ತಾರೆಂಬುದಾಗಿ ತಿಳಿದ ಬೋಧಕರು, ನಾಳೆ ಈ ಯುವಕ ಬಂದರೆ ಇವನು ಮಧ್ಯದಲ್ಲಿ ಸ್ತೋತ್ರ ಹಲ್ಲೆಲೂಯ, ಸ್ತೋತ್ರ ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರ ಅಂತ ಹೇಳ್ತಾನೆ. ಆಗ ಬಿಷಪ್ ಅವರಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದ್ದರಿಂದ ಇದಕ್ಕೇನಾದರೂ ಒಂದು ಐಡಿಯಾ ಮಾಡಬೇಕಂತ ಹೇಳಿ ಅವನೇನು ಮಾಡಿದಂದರೆ ಆ ಯವನಸ್ಥನನ್ನು ಕರೆದ್ರು. ಅವನಿಗೆ ಶೂ ಇರಲಿಲ್ಲ. ಅವನು ಹೇಳಿದ್ರು, ನಾಳೆ ಮಾತ್ರ ಕರ್ತನಿಗೆ ಸ್ತೋತ್ರ ಅಂತ ಹೇಳಬೇಡ್ರಿ, ಹಲ್ಲೆಲೂಯ ಎಂಬುದಾಗಿ ಹೇಳಬೇಡ್ರಿ, ನಿನಗೆ ನಾನು ಹೊಸ ಶೂ ಕೊಡಿಸ್ತೇನೆ. ಅವನಿಗೆ ಬಹಳ ಖುಷಿ ಆಯಿತು. ಪರವಾಗಿಲ್ಲ, ಇವತ್ತು ಕರ್ತನಿಗೆ ಸ್ತೋತ್ರ ಅಂತ ಹೇಳಿಲ್ಲ ಅಂದರೆ, ಹಲ್ಲೆಲೂಯ ಹೇಳಿಲ್ಲ ಅಂತ ಹೇಳಿದ್ರೆ ನನಗೆ ಶೂ ಬರ್ತದೆ ಎಂಬುದಾಗಿ ಆರಾಧನೆಯಲ್ಲಿ ಭಾಗವಹಿಸಿದ. ಮೌನವಾಗಿದ್ದ ಬಿಷಪ್ ಅವರು ಪ್ರಸಂಗದಲ್ಲಿ ಬಹಳ ಜೋರಾಗಿ ಚೆನ್ನಾಗಿ ವಾಕ್ಯಗಳನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇವನ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಇವನು ಬಾಯಿ ತೆರೆತಾ ಇದ್ದಾನೆ. ಅವ್ರ ಬೋಧಕರನ್ನ ನೋಡುವಾಗ ಅವ್ರಿಗೆ ಹೇಳ್ತಾ ಇದ್ದಾರೆ, ಹೇಳಬೇಡ, ಶೂ 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 ಕೊಡ್ತೇನೆ, ಶೂ ಕೊಡ್ತೇನೆ. ಹೀಗೆ ಕಂಟ್ರೋಲ್ ಮಾಡ್ದ. ಕೊನೆಗೆ ಇವನಿಗೆ ಅಡಗಿಸ್ಕೊಳ್ಳಲೇ ಆಗಲಿಲ್ಲ. ಅವನು ಹೇಳ್ದ, ಶೂ ಸಿಕ್ಕರೂ ಸರಿ, ಸಿಗದಿದ್ದರೂ ಸರಿ, ಕರ್ತನಿಗೆ ಸ್ತೋತ್ರ ಹಲ್ಲೆಲೂಯ ಎಂಬುದಾಗಿ ಹೇಳ್ದ. ಉತ್ಸಾಹದಿಂದ ದೇವರನ್ನು ಸ್ತುತಿಸಿದ. ಆ ಯುವಕ ಯಾರು ಗೊತ್ತಾ? ಆ ಯುವಕನೇ ಅನಂತರ ದಿನದಲ್ಲಿ ಪ್ರಪಂಚದಲ್ಲಿ ಬಹಳ ಸುಪ್ರಸಿದ್ಧನಾದ ಸುವಾರ್ತೆ ಸೇವೆ ಮಾಡಿದಂಥ ಅಮೇರಿಕ ದೇಶದಲ್ಲಿ ಬೆಳಗಿದ ಬಿಲ್ಲಿ ಸಂಡೇ ಅವರೇ ಆ ಯುವಕರಾಗಿದ್ದಾರೆ. ಹೌದು ಪ್ರಿಯರೇ, ನಾವು ದೇವರನ್ನು ಸ್ತುತಿಸುವುದರಲ್ಲಿ ನಾಚಿಕೆ ಪಡಬಾರದು. ದೇವರನ್ನು ಸ್ತುತಿಸುವುದರಲ್ಲಿ ನಾವು ಬೇರೆಯವರೊಟ್ಟಿಗೆ ಕಾಂಪ್ರಮೈಸ್ ಮಾಡಿಕೊಳ್ಳೇಬಾರ್ದು. ಯಾವಾಗಲೂ ನಮ್ಮ ಬಾಯಿಂದ ದೇವರನ್ನು ಸ್ತುತಿಸ್ತಲೇ ಇರಬೇಕು. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್.